ಬೆಂಗಳೂರಿನಲ್ಲಿ 18 ಕೋಟಿ ಚಿನ್ನಾಭರಣ ಕಳ್ಳತನ ಕೇಸ್ಗೆ ಸಂಬಂಧಪಟ್ಟಂತೆ ಪೊಲೀಸರ ತನಿಖೆಯಲ್ಲಿ ಸ್ಫೋಟಕ ವಿಚಾರಗಳು ಬಯಲಿಗೆ ಬರ್ತಾ ಇವೆ. ಬೆಂಗಳೂರಿನಲ್ಲಿ 18 ಕೋಟಿ ಚಿನ್ನಾಭರಣ ಕಳ್ಳತನ ಕೇಸ್ಗೆ ಸಂಬಂಧಪಟ್ಟಂತೆ ಪೊಲೀಸರ ತನಿಖೆಯಲ್ಲಿ ಸ್ಫೋಟಕ ವಿಚಾರಗಳು ಬಯಲಿಗೆ ಬರ್ತಾ ಇವೆ. ದಿನೇಶ್ ಕಮಲಾ ಹೆಸರಿನಲ್ಲಿ ಇವರು ಮನೆ ಕೆಲಸಕ್ಕೆ ಸೇರಿದ್ರು ದಂಪತಿ ಬೆಂಗಳೂರಿನಲ್ಲಿ ಬರೋಬ್ಬರಿ 18 ಕೋಟಿ ರೂಪಾಯಿ ಕಳ್ಳತನ ಮಾಡಿದ್ದಾರೆ. ದೇಶದಲ್ಲಿ ಅನೇಕ ಕಡೆ ಇವರು ನೇಪಾಳಿ ಜೋಡಿ ಕಳ್ಳತನವನ್ನ ಮಾಡಿದ್ರಂತೆ. ಈ ಒಂದು ಸ್ಫೋಟಕ ವಿಚಾರ ತನಿಖೆಯಿಂದ ಬಯಲಾಗಿದೆ. 2025ರ ಅಕ್ಟೋಬರ್ನಲ್ಲಿ ಮಹಾರಾಷ್ಟ್ರದಲ್ಲಿ ಇವರು ಕಳ್ಳತನವನ್ನ ಮಾಡಿರ್ತಾರೆ. ನಾವು ಮನೆ ಕೆಲಸ ಮಾಡ್ತೀವಿ ಅಂತ ಸೇರ್ಕೊಳ್ಳೋದು, ಈ ರೀತಿ ಕಳ್ಳತನ ಮಾಡೋದು, ಇದೇ ಇವರ ಒಂದು ಚಾಳಿ ಆಗಿರುತ್ತೆ. ಬೆಂಗಳೂರಿನಲ್ಲಿ ಬರೋಬ್ಬರಿ 18 ಕೋಟಿ ರೂಪಾಯಿ ಕಳ್ಳತನವನ್ನ ಮಾಡಿದ್ರು. ಪೊಲೀಸರ ತನಿಖೆಯಲ್ಲಿ ಇವರ ಬಗ್ಗೆ, ಈ ಒಂದು ದಂಪತಿಯ ಹಿನ್ನೆಲೆ ಬಗ್ಗೆ ಸ್ಫೋಟಕ ವಿಚಾರಗಳು ಬಯಲಿಗೆ ಬರ್ತಾ ಇದೆ. ದಿನೇಶ್ ಹಾಗೂ ಕಮಲಾ ಹೆಸರಿನಲ್ಲಿ ಇವರು ಮನೆ ಕೆಲಸಕ್ಕೆ ಸೇರಿದ್ರು. ದೇಶದಲ್ಲಿ ಅನೇಕ ಕಡೆ ಈ ರೀತಿ ಮನೆ ಕೆಲಸಕ್ಕೆ ಅಂತ ಸೇರೋದು, ಅಲ್ಲಿ ಕಳ್ಳತನ ಮಾಡೋದು ಇವರ ಚಾಳಿಯಾಗಿತ್ತು. 2025ರ ಅಕ್ಟೋಬರ್ನಲ್ಲಿ ಮಹಾರಾಷ್ಟ್ರದಲ್ಲಿ ಇವರು ಕಳ್ಳತನವನ್ನ ಮಾಡಿದ್ರು. ಇದೇ ರೀತಿ ಬೆಂಗಳೂರಿನಲ್ಲಿ ಬರೋಬ್ಬರಿ 18 ಕೋಟಿ ಕಳ್ಳತನವನ್ನ ಮಾಡಿತ್ತು ಜೋಡಿ. ದಿನೇಶ್ ಹಾಗೂ ಕಮಲಾ ಎನ್ನುವಂಥ ಹೆಸರಿನಲ್ಲಿ ಮನೆ ಕೆಲಸಕ್ಕೆ ಸೇರಿ ಇವರು ಕಳ್ಳತನವನ್ನ ಮಾಡ್ತಾ ಇದ್ರು. 2025ರ ಅಕ್ಟೋಬರ್ನಲ್ಲಿ ಮಹಾರಾಷ್ಟ್ರದಲ್ಲಿ ಕಳ್ಳತನ ಮಾಡಿರೋದು ಬೆಳಕಿಗೆ ಬಂದಿದೆ. ಮಹಾರಾಷ್ಟ್ರದ ನಿವೃತ್ತ ಸರ್ಕಾರಿ ಅಧಿಕಾರಿ ಮನೆಯಲ್ಲಿ 16 ಲಕ್ಷ ಮೌಲ್ಯದ ಚಿನ್ನಾಭರಣಗಳನ್ನು ಇವರು ಕಳ್ಳತನ ಮಾಡಿದ್ರು. ಅಲ್ಲಿ ಚಿನ್ನ ಕದ್ದ ಕೇವಲ 2 ತಿಂಗಳಲ್ಲಿ ಮತ್ತೆ ಬೆಂಗಳೂರಿನಲ್ಲಿ ಕಳ್ಳತನ ಆಗಿದೆ. ದಿನೇಶ್ ಹಾಗೂ ಸಲೀನಾ ಎನ್ನುವಂಥ ಹೆಸರಿನಲ್ಲಿ ಇವರು ಮನೆ ಕೆಲಸಕ್ಕೆ ಸೇರಿ ಕಳ್ಳತನವನ್ನ ಮಾಡಿದ್ರು. ಪುಣೆಯ ಭಾವದಾನ್ ನಗರ ವಿಂಡ್ ಮಿಲ್ ಸೊಸೈಟಿಯ ರತ್ನಾದೀಪ್ ರಂಗನಾಥ್ ರಾವ್ ಮನೆಯಲ್ಲಿ ಇವರು ಕಳ್ಳತನವನ್ನ ಮಾಡಿರ್ತಾರೆ. ಕೆಲಸಕ್ಕೆ ಸೇರಿ 6 ತಿಂಗಳಾದ ಮೇಲೆ ಕಳ್ಳತನ ಮಾಡಿ ಅಲ್ಲಿಂದ ಎಸ್ಕೇಪ್ ಆಗಿದ್ರು. ಮನೆಯಲ್ಲಿ ಯಾರು ಇಲ್ದಾಗ, ಅಂದರೆ ಈಗ ಮನೆ ಕೆಲಸಕ್ಕೆ ಸೇರಿದಾಗ ಅವರಿಗೆ ಕಂಪ್ಲೀಟ್ ಡೀಟೇಲ್ಸ್ ಗೊತ್ತಿರುತ್ತೆ. ಯಾವ ಟೈಮಲ್ಲಿ ಇವ್ರು ಮನೇಲಿ ಇರ್ತಾರೆ, ಯಾವ ಟೈಮಲ್ಲಿ ಇವರು ಇರೋದಿಲ್ಲ, ಇವರ ಡೈಲಿ ರೊಟೀನ್ ಯಾವ ರೀತಿ ಇರುತ್ತೆ, ಇದೆಲ್ಲವನ್ನ ಅವರು ಅಬ್ಸರ್ವ್ ಮಾಡಿರ್ತಾರೆ. ಮನೆಯಲ್ಲಿ ಯಾರೂ ಇಲ್ಲದಾಗ ರೂಮಿನ ಲಾಕರ್ ಒಡೆದು ಇವರು ಕಳ್ಳತನವನ್ನ ಮಾಡಿದ್ರು. ಸದ್ಯ ಮಾರತ್ತಹಳ್ಳಿ ಪೊಲೀಸರಿಂದ ಆರೋಪಿಗಳ ಹುಡುಕಾಟ ಮುಂದುವರಿತಾ ಇದೆ. ಸುಮಾರು 7 ತಂಡಗಳನ್ನು ರಚಿಸಿ ಆರೋಪಿಗಳನ್ನು ಹುಡುಕಾಡ್ತಾ ಇದ್ದಾರೆ. ಮುಂಬೈ, ಕೋಲ್ಕತ್ತಾ, ನೇಪಾಳ ಸೇರಿದಂತೆ ಅನೇಕ ಕಡೆಯಲ್ಲಿ ಹುಡುಕಾಟ ನಡೀತಾ ಇದೆ. ಇನ್ನು ಆರೋಪಿಗಳೇನಾದರೂ ಆಲ್ರೆಡಿ ನೇಪಾಳಕ್ಕೆ ಪರಾರಿಯಾಗಿದ್ರೆ ಅವರು ಸಿಗೋದು ತುಂಬ ಕಷ್ಟ. ಹೀಗಾಗಿ 7 ತಂಡಗಳನ್ನು ರಚಿಸಿ ಆರೋಪಿಗಳಿಗಾಗಿ ಹುಡುಕಾಟ ನಡೀತಾ ಇದೆ.